ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಗೈಸ್ ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ. ಅಲ್ಲ ಎಲ್ಲ ರಿಚ್ ಆಗಿ ಇಲ್ಲಿ ಬರೋದು, ಪಕ್ಕ ಲೋಕಲ್ ಜನ ನೋಡಿ ಗೈಸ್. ಯಪ್ಪ ಯಾವ ರೇಂಜ್ಗೆ ಅವ್ರೆ. ಆ್ಯಂಡ್ ಆ್ಯಂಕರಿಂಗ್ ಯಾರು ಮಾಡ್ತಾ ಇರೋದು ಅಂದರೆ ನಮ್ಮ ಐಶು ಅವರು. ಖುಷಿ ಆಗೋ ವಿಚಾರ. ನೋಡಿ 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 ಚಂದನ್ ಶೆಟ್ಟಿ ಎಂಟ್ರಿ ಇವಾಗ. ರಾಮನಗರದ ಆರ್ಕೆಸ್ಟ್ರಾ ಇಷ್ಟೇ. ಮಾತಾಡ್ಸು ಮಾಡಿ ಮಾತಾಡ್ಸು ಅದು. ಓಕೆ ಗೈಸ್, ಎಂಟ್ರಿಂಗ್ ದ ಮೇನ್ ಗೇಟ್. ಆ್ಯಕ್ಚುಲಿ ಇದು ಎಲ್ಲರೂ ಓಡಾಡೋ ಜಾಗ. VIP ಗಳಾಗಿರಲಿ, ಬ್ಯಾಕ್ ಸ್ಟೇಜ್ಗಾಗಿರಲಿ, ಎಲ್ಲರೂ ಓಡಾಡೋ ಒಂದು ಜಾಗ ಇದು. ಹೆಂಗದು? ಓ ಸೂಪರ್. ನೀನು ನೋಡ್ಬಿಟ್ಟು ಅವಳೇನು ರಿಯಾಕ್ಷನ್ ನೋಡ್ದಾ? ಒಂದೇ ಒಂದು ಪೆಗ್ ಅಷ್ಟೇ ಗೈಸ್ ಇದು. ನೋಡಿ ಒಂದು ಪೆಗ್ಗು ಗೈಸ್. ಒಂದು ಡ್ರೈ ಫ್ರೂಟ್ಸ್. ಹೋಗಿಲ್ಲ ಅಂದರೆ ಪಾತ್ರೆ ತೋರಿಸಿ. ಅಲ್ಲೇ ಇಟ್ಕೊಳ್ಳಿ ಸರ್. ಎಲ್ಲ ವಿಮ್ಮೆಲ್ಲ ತಂದ್ಕೊಡಿ, ಪಾತ್ರೆ ತೊಳೆಯಕ್ಕೆ ರೆಡಿ ಆಗೋಣ ಅಣ್ಣ. ಚಾರ್ಜರ್ ಕೇಬಲ್ ಅನ್ನು ಉಚಿತವಾಗಿ ಪಡೆಯಿರಿ. ಟ್ರೈನ್ ಬಿಡ್ತಾವ್ರೆ. ಎಷ್ಟು ಜನ ವ್ಲಾಗ್ ಮಾಡ್ತಾವ್ರೆ, ಅದ್ರ ಮಧ್ಯೆ ನಾನೇನು ಮಾಡಲಿ ಹೇಳಿ. ನೋಡಿ ಎಷ್ಟು ಜನ ವ್ಲಾಗ್ ಮಾಡ್ತಾವ್ರೆ, ಇವ್ರ ಮಧ್ಯೆ ನಾನೇನು ಮಾಡಲಿ ಹೇಳಿ. ಗೈಸ್ ಸೀನ್ ಏನಂತ ಹೇಳಿದ್ರೆ, ಯಾರೋ ಮ್ಯಾಡಿ ಅಂತ, ನಾನು ಯಾರು ಮ್ಯಾಡಿ ಅಂತವ್ರು ಆ ಕಡೆ ತಿರುಗಿ ನೋಡಿದ್ರೆ ಯಾರೋ ಸಬ್ಸ್ಕ್ರೈಬರು ಬಾರೋ ಇಲ್ಲಿ ಅಂತ. ಪ್ರೀತಿ ಇರಲಿ. ಟೈಮ್ ಎಷ್ಟು ಗೊತ್ತಾ ಇವಾಗ? ಮಧ್ಯರಾತ್ರಿ 2:30 ಊಟ ಮಾಡ್ತಾಯಿದ್ವಿ. ಹೌದು, ಫಸ್ಟ್ ಟೈಮ್ ತುಂಬ ಬೇಗ ಮಾಡ್ತಾಯಿದ್ವಿ. ಅನ್ನದಾತ್ರಿ ಅವರು ಆಂಟಿ ಸ್ಮೈಲ್ಗೆ ಫಿದಾ ಇಲ್ಲ. ಇವ್ರು ನೀರು ದಾತ್ರು. ಆಂಟಿ ಬಡವರು ಬಾದಾಮಿ ಕೊಡ್ತಾ ಇರೋದು. ನಿಂಗೆ ಅದು ಇಲ್ಲ. ಆಂಟಿ ಕೇಳಿಸ್ಕೊಳ್ಳೇ ಇಲ್ಲ. ವೇಸ್ಟ್ ಆಗೋಯ್ತು ನಿನ್ನ ಡೈಲಾಗು. ಪರವಾಗಿಲ್ಲ, ಕೇಳಿಸ್ಕೊ, ನೀನು ಕೇಳಿಸ್ಕೊ ಜೋರಾಗಿ. ಕ್ಯಾರೆಕ್ಟರ್ ಮಾಡ್ತಾರಲ್ವಾ ನಿಮ್ಮ ಮನಸ್ಸಲ್ಲಿ ಅಲ್ವಾ? ಆಲ್ರೆಡಿ ಎಲ್ಲ ಜಾಗ ಹಿಡಿದ್ಬಿಟ್ಟವ್ರೆ. ಕೊಂಡ ನೋಡೋಕ್ಕೆ ಎಂಥ ಜಾಗ ನೋಡಿ, ಪ್ರೈಮ್ ಲೊಕೇಶನ್ ಇದು. ಅಲ್ಲಿ ನೋಡಿ ದೇವಸ್ಥಾನ ಮೇಲೆ ಕುತ್ಕೊಂಡ್ಬಿಟ್ಟವ್ರೊಬ್ರು. ನೋಡಿ ಅಜ್ಜಿದ್ದೀರಲ್ಲ, ಆಲ್ರೆಡಿ ಎಲ್ಲ ಫ್ಲ್ಯಾಟು. ಓ ಆಂಟಿ, ಇದು ದೇವಸ್ಥಾನ, ಅದು ಕೊಂಡ ಆಗುವಂಥ ಒಂದು ಜಾಗ. ಜನ ಎಲ್ಲ ಆಲ್ರೆಡಿ ಎಲ್ಲ ಕಡೆ ಪ್ಯಾಕ್ ಆಗಿಬಿಟ್ಟವ್ರು ನೋಡಿ. ನಾವು ಇವಾಗ ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ. ಬನ್ನಿ, ನಿದ್ದೆ ಬರ್ತೈತೆ. 3 ಗಂಟೆ ರಾತ್ರಿ. ಏನು ಗುರು ಎಲ್ಲ ಹಿಂಗೆ ಮಲ್ಕೊಂಬಿಟ್ಟವ್ರೆ. ಅಲ್ಲ ಇಷ್ಟೊಂದು ಜನ ಅವರೇ. ಅದು ಕರ್ಗ ಹೋಗ್ತಾಯಿತ್ತು. ಅದಾ ಫಸ್ಟ್ ಟೈಮಾ? ಗೈಸ್ ಎಲ್ಲಿ ಮಲಗಿದ್ದೀವಿ? ಕ್ರೇಜಿ ಅಂತ ಎಂಥ ಜಾಗ. ಹಾಂ ನೋಡಿ, ಮೇಲೆ ಸನ್ ರೂಫು, ಫುಲ್ ಓಪನ್ ಸ್ಕೈ, ಕ್ಲಿಯರ್ ಸ್ಕೈ. ಬಂದರೆ ಡೈರೆಕ್ಟಾಗಿ ಡೈರೆಕ್ಟಾಗಿ ಬಾಯಿ ಒಳಗಡೆನೇ ಹೋಗುತ್ತೆ.
ಹೆಂಗೆ ಅಂದರೆ ಇದು ಚಳಿ, ಈ ಕಡೆ ಸೈಡಿಂದ ಈ ಪ್ಯಾರಾಪೆಟ್ಟಿಂದ ಆಚೆಗೆ ಸೆಕೆ. ಫೈರ್ ಕ್ಯಾಂಪ್ ದೊಡ್ಡದಾಗ ಹಾಕೋರಿ. ಫೈರ್ ಕ್ಯಾಂಪ್ ಯಾವ ರೇಂಜ್ಗೆ ಹಾಕೋರು ಗೊತ್ತಾ? ಫೈರ್ ಕ್ಯಾಂಪ್ ತೋರಿಸ್ತೀನಿ ರೀ ಹೆಂಗಿದೆ ಫೈರ್ ಕ್ಯಾಂಪು. ಯಾರು ಈ ಥರ ಫೈರ್ ಕ್ಯಾಂಪ್ ಹಾಕಿರಲ್ಲ, ದೇವರೇ ಹಾಕಿರೋದು. ನಾವು ನೋಡಿ ಇಲ್ಲಿ ನಮ್ಮ ಡಿ ಜೆ ಬ್ರೋ ಅವ್ರು ಇದ್ದಾರೆ. ಹಾಯ್ ಹೇಳಿ. ಅವ್ರು ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಐಡಿ ತೋರಿಸ್ತಾರೆ. ಹಾಯ್ ಹೇಳಲ್ಲ, ಡೈರೆಕ್ಟ್ ಫಾಲೋ ಮಾಡಿ ಅಂತ. ಹೆಂಗಿರ್ತಾರೆ ಗೊತ್ತಾ ನಮ್ಮ ಸಬ್ಸ್ಕ್ರೈಬರ್ಸ್? ಪಾಸ್ ಮಾಡಿ ಝೂಮ್ ಹಾಕಿ ಹೇಳ್ತಾರೆ ಎಷ್ಟು ಜನ ಇದ್ರು ಅಂತ. ಆಮೇಲೆ ನಿಶಾಂತ್, ಇದು ನೋಡಿ ಪ್ರತಾಪ. ಮಾತಾಡೋಕ್ಕೆ ಇಷ್ಟ ಇಲ್ಲ. ಈ ಒಂದು ಓಪನ್ ಸ್ಕೈ ಕೆಳಗಡೆ ನಾನು ಯಾರ ಜೊತೆನೋ ಮಲಿಕೋತೀನಿ ಅಂದರೆ ಹೋಗಿ ಇವ್ನ ಜೊತೆ ಬಂದಿದ್ದೀನಿ. ನಾನು ಅಷ್ಟೇ ಸೇಮ್ ಫೀಲಿಂಗ್. ನೀನು ಯಾರು ಸಿಗಲ್ಲ ಬಿಡು ಮಚ್ಚಾ, ಯಾರು ಸಿಗಲ್ಲ ನಿಂಗೆ. ಬಿಸ್ಕಿನೇ ನೀನು ಪಕ್ಕ ಬಂದು ಮಲಿಕೊಳ್ಳಲ್ಲ. ಮಲಗಿದ್ದೆ ಗೈಸ್, ಇವನು ತಗೊಂಬಂದು ಇಲ್ಲೇ ಮಲಗಿದ್ದೆ. ನನ್ನ ಮಕ್ಕಳ ಹತ್ರ ಬಿಟ್ಬಿಟ್ಟಪ್ಪಿ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ವಿ. ಎಲ್ಲಿ ಮಲಗಿದ್ವಿ ಅಂದರೆ ನಾವು ಇದೇ ಜಾಗದಲ್ಲಿ ಮಲಗಿದ್ದದ್ದು. ನೋಡಿದ್ರೆ ಅಟ್ಯಾಕ್ ಮಾಡ್ಬಿಟ್ಟವ್ರೆ. ಬನ್ನಿ ತೋರಿಸ್ತೀನಿ ಯಾವ ರೇಂಜಿಗೆ ಜನ ನೋಡಿ. ರಾತ್ರಿ ಎಲ್ಲ ಕಾಯ್ಕೊಂಡು ನಿಂತಿದ್ದಕ್ಕೆ ಈ ರೇಂಜ್ಗೆ ದೇವಸ್ಥಾನ. ಆ್ಯಂಡ್ ಅದ್ರ ಮುಂದೆ ನೋಡಿಕೊಂಡ ಯಾವ ರೇಂಜ್ ಗಬೆ ಹೊಡಿತಾ ಇದೆ ಅಂತ ಹೇಳಿದ್ರೆ ಕಿತ್ಕೊತಾ ಇದೆ ಇಲ್ಲಿರೋರ್ಗೆ. ಇನ್ನು ಅಲ್ಲಿ ಮುಂದೆ ನಿಂತಿರೋರ ಕತೆ ಏನಿರುತ್ತೆ. ಎಕ್ಸಾಕ್ಟಾಗಿ 6 ಗಂಟೆ ಗೈಸ್, ಬೆಳಗಿನ ಜಾವ 6 ಗಂಟೆಗೋಸ್ಕರ ನೋಡಿ. ಸ್ನ್ಯಾಪ್ಚಾಟ್ ಒಂಥರ ಇದೆಯಲ್ಲ, ಇದೊಂಥರ ಧೂಮಪಾನ ಇದ್ದಂಗೆ. ನೀವು ಮಾಡದಿರಿ, ಬೇರೆಯವರಿಗೂ ಮಾಡಲು ಬಿಡದಿರಿ, ಆ ಥರ ನೋಡಿ. ದೇವರೇ, ಮ್ಯಾಡಿಯ ಒಂದು ಪರಿಣಾಮ ಯಾವ ಥರ ಬೇರಿದೆ ನೋಡಿ. ಅಮಾಯಕ ಗೈಸ್ ಇವನು. ಏನೂ ಗೊತ್ತಿರಲಿಲ್ಲ ಈ ನನ್ನ ಮಗನಿಗೆ, ಪ್ರತಾಪನಿಗೆ. ಸ್ನ್ಯಾಪ್ ಹಾಕ್ತಾವನು ಇವಾಗ ಎಲ್ಲರಿಗೂ. ನೋಡಿ ಎಲ್ಲ ಗುರುಗಳು ಇವರೇ, ನಮ್ಮ ಗುರುಗಳು. ಬ್ರೋ ಐಡಿಯಾ ಇದೇ ಒಂದು ಕಾಂಟೆಂಟ್, ಇದೇ ಒಂದು ಲಾಗ್ ಮಾಡೋಣ. ವಾಟ್ಸ್ ಇನ್ ಮ್ಯಾಡಿ ಫೋನ್. ಇಲ್ಲ, ಇವಾಗ ರಹಸ್ಯ ಬಯಲಾಗ್ಬಿಡುತ್ತೆ. ಸುಮ್ಮನಿರಪ್ಪ. ಮ್ಯಾಡಿ ಮುಂದೆ ನಿಂತ್ಕೊಂಡು ದೇವ್ರು ನೋಡ್ತಾವನ ಬಿಡ್ತಾವನ ಗೊತ್ತಿಲ್ಲ. ಎಲ್ಲರೂ ನೋಡ್ತಾವ ನಿಂತೀರಾ? ದೇವ್ರು ನೋಡಕ್ ಬಂದಿರೋರನ್ನ ಮಾತ್ರ ಚೆನ್ನಾಗಿ ನೋಡ್ತಾವ. ಇಲ್ಲ ಅರೇಂಜ್ ರಬೆ ಹೊಡಿತೈತೆ. ಅಲ್ಲಿ ಯಾವ ಥರ ಹೊಡಿತಾರಲ್ಲ ಅವ್ರಿಗೆ. ಹೂವು ನೋಡಿ ಇಲ್ಲಿ. ಎಲ್ಲ ನೋಡ್ಕೊಳ್ರಪ್ಪ, ಯಾರ್ಯಾರು ನೋಡೋಕ್ಕಾಗ್ತಿಲ್ಲ ಅವ್ರಿಗೆಲ್ಲ ಫುಲ್ಲು. ಇಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗಕ್ಕೆ ಎಂಟ್ರಿ ನಮಗೆ ಮಾತ್ರ. ಇದೊಂದು ಶಾಟ್ಗೋಸ್ಕರ, ಅದೊಂದು ಕರಗದ ಶಾಟ್ಗೋಸ್ಕರ ಇಡೀ ರಾತ್ರಿ ಕಾಯ್ದಿತ್ತು. ಸಾಕಾಗೈತೆ. ಆಲ್ ಕ್ರೆಡಿಟ್ ಕಾಲ್ ನೋಡಿ. ಮತ್ತು ಈ ಕರ್ಗ ಹೊತ್ತಿರೋರಿಗೆ 25 ವರ್ಷ ಕಂಪ್ಲೀಟ್. 25ನೇ ವರ್ಷ ಇದು ಕರ್ಗ ಹೊರ್ತಾ ಇರೋದವರು. ಅವ್ರ ಕಾಲು ನೋಡೋರಲ್ಲ ಯಾವ ರೀತಿ ಆಗಿತ್ತು ಅಂತ. ರಾತ್ರಿಯಿಂದ ಅವರು ಇಲ್ಲಿ ಕರ್ಗ ತೊಗೊಂಡು ಎಲ್ಲ ಕಡೆ ತಿರುಗಾಡಿರ್ತಾರೆ. ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟೆ ಅಂತ ಅನ್ಕೋತೀನಿ ನಿಮ್ಗೆ ಎಲ್ಲರಿಗೂ. ನಿಂಬೆಹಣ್ಣುವಾ ಒಂದೇ ಸಾಕು. ಇಸ್ಕೊಂಡು ಮನೆ ಕಡೆ ಗೈಸ್. ಆದರೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಲವ್ ಮಾಡೋದು ಬಿಡು, ದರ್ಬೇಸಿ ಹುಡುಗಿರ ಹಿಂದೆ ಹೋದ್ರೆ ಇವನ್ ಥರ ಬೇವರ್ಸಿ ದುಡ್ಡು ಮಾಡೋದು ಕಲಿಯೋ ಬಿಕ್ನಾಸಿ ಕ್ರೇಜಿ. ಇಲ್ಲ ಮತ್ತೆ ಇದು ಕನ್ನಡತಿ ಲೇಡೀಸ್ ಹೌಸ್ ಅಂತ ಮನೆ ಮುಂದೆನೆ ಬೇರೆ ಹಾಕ್ಸ್ಕೊಂಬಿಟ್ಟವ್ರು. ಯಾಕಪ್ಪ ರಾತ್ರಿ ಎಲ್ಲ ಏನ್ ಮಾಡ್ತಾ ಇದ್ಲಪ್ಪ? ಹ್ಯಾರಿ ಬಿಸ್ನೆಸ್. ಇದು ಸ್ಟುಡಿಯೋ, ಇಂಟೀರಿಯರ್ ಸ್ಟುಡಿಯೋ. ಅಯ್ಯೋ ದೇವ್ರೆ, ಪಾಪ ಆ ಮಗಿನ ರೂಮ್ನ ನೋಡಿ ಎಲ್ಲ ಇದು ಮಾಡಿಬಿಟ್ಟು ಆ ಮಗಿನ ಆಚೆ ಮನಗ್ಸವ್ರೆ. ಎಲ್ಲ ಎದ್ದೋಗ್ಬಿಟ್ಲಾ? ಇದೀವಿ ಆಲ್ರೆಡಿ. ಜಿಮ್ ರೆಡಿ ಆಗಿದೆ, ಕೂತಿದೀವಿ ನಾವು ಆಲ್ರೆಡಿ. ಅದೇ ಎಲ್ಲಿದ್ದೀವಿ, ಯಾವ ಜಿಮ್ಮಲ್ಲಿ ಇದ್ದೀವಿ ಕೇಳು ಮಚ್ಚಾ. ನಾವು ರಾಮನಗರದಲ್ಲಿ ಇದ್ದೀವೋ.
ಅದು ಇವಾಗುತ್ತೆ ಸ್ಟೋರಿ ಅದು. ನಮ್ಮ ಪ್ರಾಣ ಇದು, ನಮ್ಮ ಪ್ರಾಣ. ಮುದ್ದೆ, ಮಟನ್ ಸಾರು, ಚಿಕನ್ನು, ನೀನೇನು ಬೇಕು ಹೇಳಿ ನಾನ್ ವೆಜ್ ಪ್ರೇಮಿಗಳಿಗೆ. ವೆಜ್ ಅವ್ರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಲ್ವಾ ಮಗನೇ. ಭಯ ಆಯ್ತಾ ನಿಂಗೆ? ಬಿಡಿ ನಿಜ ಭಯ ಆಗಲಿ ಅಂತ ತಾನೇ ಮಾಡಿದ್ದು ನಾನು ನಿಂಗೆ. ಗೌರು ಮನೆ ಬಾರಡ ಬಂದ್ಬಿಟ್ಟು ಕೈ ಹಾಕತ್ತವ್ನೆ. ನನ್ನ ಹತ್ರ ಒಂದು ಐಟಮ್ ಐತೆ, ಕೊಡ್ತೀನಿ ಬಾ, ಹಿಡ್ಕೊತೀನಿ. ಪಿನ್ ಪಿನ್. ಏನು ಮಾಡ್ತಾ ಇರೋದು ಆಂಟಿ? ಏನು ನೋಡ್ತಾ ಇರೋದು? ಸೀರಿಯಲ್ ನೋಡ್ತಾ ಇರ್ತಾನೆ. ರಾಮನಗರ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಗಡತ್ತಾಗಿ ನಾನ್ ವೆಜ್ ಬಾರಿಸ್ಕೊಂಡು ಇವಾಗ ಬೆಂಗಳೂರು ಕಡೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಆ್ಯಂಡ್ ಇವತ್ತೇನಂತ ಹೇಳಿದ್ರೆ ಇನ್ನೊಂದು ಟ್ವಿಸ್ಟ್ ಇದೆ. ನಮ್ಮ ಮ್ಯಾಡಿಗೆ ಮೇಕ್ ಓವರ್ ಮಾಡ್ಸೋಣ ಅಂತ. ಸೊ ಈ ಸರಿನಾದ್ರೂ ಟ್ರಿಪ್ಪಲ್ಲಿ ಯಾರಾದ್ರೂ ಬೀಳಲಿ ಅಂತ ಹೇಳ್ಬಿಟ್ಟು ಅಣ್ಣಂಗೆ ಮೇಕ್ ಓವರ್ ಮಾಡ್ಸೋಣ ಅಂತ ಇವಾಗ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫಸ್ಟ್ ಬೆಂಗಳೂರು ರೀಚ್ ಆಗೋಣ. ಗೈಸ್ ನೋಡಿ, ಮೈಸೂರು ಬೆಂಗಳೂರು ಹೈವೇ ಈ ಥರ ಅಲ್ಲಿರೋ ಪೈಪ್ಗಳನ್ನೆಲ್ಲ ಕುಯ್ಕೊಂಡು ಹೋಗ್ಬಿಟ್ರೆ ಈ ಥರ ಹಿಂಗೆ ಆಗೋದು. ಫಾಲ್ಸ್ ಆಗ್ಬಿಟ್ಟಿದೆ. ಅಲ್ಲಿ ಪೈಪ್ ಹಾಕಿ ಕೆಳಗಡೆ ಬಿಟ್ಟಿರ್ತಾರೆ ಮೋರಿಗೆ. ಪೈಪೆಲ್ಲ ಕುಯ್ಕೊಂಡು ಹೋಗ್ಬಿಟ್ರೆ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ಎಲ್ಲಿಂದ ಬರ್ತೈತೆ ನೀರು ನೋಡಿ. ಫುಲ್ಲು ಫಾಲ್ಸ್ ನೋಡಿ. ವೀಕೆಂಡ್ ಪ್ಲಾನ್ ಮಾಡ್ತಾ ಇದ್ರೆ ಫಾಲ್ಸ್ಗೆ ಹೋಗ್ಬೇಕು, ಶಿವಮೊಗ್ಗ ಎಲ್ಲ. ಬಜೆಟ್ ಪ್ರಾಬ್ಲಮ್ ಇದ್ರೆ ಮೈಸೂರು ಹೈವೇ ಕೆಳಗಡೆ ಬನ್ನಿ. ಗಾಡಿ ಗಿಡಿ ತರದಿದ್ರೆ ತಗೊಂಬಂದು ತೊಳ್ಕೊಂಡ್ಬಿಡ್ಬೋದು. ಫ್ರೀ ಸರ್ವಿಸ್ ನೋಡಿ. ಇಲ್ಲೆಲ್ಲ ಪೈಪ್ಗಳಿದೆ, ಏನು ನೀರು ಬರ್ತಾ ಇಲ್ಲ, ಅಲ್ಲೆಲ್ಲ ಕುಯ್ಕೊಂಡು ಹೋಗ್ಬಿಟ್ಟವ್ರೆ. ಇದು ಎಲ್ಲ ಹೊಸ್ದಾಗಿ ಹಾಕಿರೋದು, ಅದಕ್ಕೆ ಐತೆ. ಇಲ್ಲ ಅಂದ್ರೆ ಇಲ್ಲೂ ಬರ್ತೈತೆ ನೀರು ಅದೇ ಥರ. ರೋಡ್ ಕ್ಲಾಸ್ ಆಗ್ಬಿಡ್ತೈತೆ. ಆಮೇಲೆ ನೋಡಿ ಗೈಸ್ ಯಾವ ಥರ ಹೋಗ್ತಾ ಇದೀವಿ. ಎಲ್ಲ ಮುಗಿಸ್ಕೊಂಡು ರಾಮನಗರದಿಂದ ಬೆಂಗಳೂರಿಗೆ ಬಂದು ಇವಾಗ ಮ್ಯಾಡಿನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮ್ಯಾಡಿ ಜೊತೆ ಮೇಕ್ ಓವರ್ ಮಾಡೋಣ ಅಂತೇಳಿ. ಮ್ಯಾಡಿಗೆ ಗೆಟ್ ರೆಡಿ ವಿತ್ ಮೀ ಮಾಡಿಸ್ತೀನಿ ಇವತ್ತು. ಬನ್ನಿ, ಅದಕ್ಕೆ ಇವತ್ತು ಮ್ಯಾಡಿನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಅವ್ನಿಗೆ ಫುಲ್ ಹೇರ್ ಕಟ್ ಮಾಡಿಸಿ, ವ್ಯಾಕ್ಸ್ ಮಾಡಿಸಿ, ಎಲ್ಲೋಯ್ತಾಯ್ಯೋ ಲೆಫ್ಟು, ಹೇರ್ ಕಟ್ ಮಾಡಿಸಿ, ವ್ಯಾಕ್ಸ್ ಮಾಡಿಸಿ, ಡಿಟ್ಯಾನ್ ಮಾಡಿಸಿ, ಎಲ್ಲ ಬೋರ್ಸಿಸಿ ಕರ್ಕೊಂಬರ್ತೀನಿ. ಬನ್ನಿ ಗೈಸ್, ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸ್ಪಿನ್ಸ್ಗೆ. ಯಾಕಂದರೆ ಇದು ನಮ್ಮ ರೆಗ್ಯುಲರ್ ಅಡ್ಡ. ಇಲ್ಲೇ ನಾವು ಹೇಳ್ದಂಗೆ ಕೇಳೋಂಥದ್ದು ಮ್ಯಾಡಿಗೆ ಮೇಕ್ ಓವರ್ ಮಾಡಿಸ್ತಾ ಇರೋದು ಇವಾಗ. ಬಿಡೋ ಆಯ್ತು, ಬಿಡೋ 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 ಕಟ್ ಮಾಡಿಸಿ ಹೇಳ್ತೀನಿ. 4 ಜಾಸ್ತಿ ಕಾಣಿಸ್ತದೆ ಅಲ್ಲ? ಹಣೆ ಬರ್ದಲ್ಲಿ ಏನು ಬರ್ತೈತೆ? ಹಣೆ ಬರ್ದಲ್ಲಿ ಯಾವುದೋ ಇದಕ್ಕೆ ವಿದ್ವೇಗ ಭಾಳ ಕೊಡ್ತೀಯ ಅಂತ ಬರ್ತೈತೆ. ನಿಮಗೋಸ್ಕರ ನಾನೇ ಸೀಟ್ ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ಹಾಂ, ಅಣ್ಣ ರೆಡಿ ಗೈಸ್. ನಮ್ಮ ಹೊಸ ಕ್ಯಾಮ್ರಾದಲ್ಲಿ ವ್ಲಾಗು ನೋಡಿ, ಆಸ್ಮಾ ಆ್ಯಕ್ಷನ್ 5 Pro ಅಲ್ಲಿ ಮಸ್ತಾಗೈತಲ್ಲ ಇದು. ಇದ್ರ ಕ್ಲಾರಿಟಿ ಹೇಗಿದೆ ನೋಡಿ. ಇವಂದಲ್ಲ, ಇವನ್ ಬಿಡಿ, ಇವಂದು ಹಿಂಗೆ ನೋಡಿ. ಮತ್ತೆ ಫುಲ್ ಕಲರ್ ಹಾಕ್ತಾ ಇರೋದು ಹಿಂಗೆ ಇವೆಲ್ಲ ಸರ್. ना ये चाहिए मैडम, ऐसा सिर्फ ये वीडियो के लिए छोटा सा ही है। यार आना है ना, सिर्फ ऐसा, सिर्फ ये वीडियो के लिए ये वीडियो ಗೈಸ್. ಏನಂತ ಹೇಳಿದ್ರೆ ಸೀನು ऐसा यार ಕಟಿಂಗ್ ಮಾಡಿಸ್ಕೊಂಡು ನಾನು ಡಿಟೈನ್ ಮಾಡಿಸ್ಕೊಂತ ಇದ್ದೀನಿ. ಇವ್ರು ನೋಡಿ, ಆಲ್ರೆಡಿ ವಯಸ್ಸಾಯ್ತಲ್ಲ, ಕಲರ್ ಹಾಕ್ಸಿದೀವಿ ಬರ್ಗಡ್ಡೆ. ಇವಾಗ ಏನಂತ ಹೇಳಿದ್ರೆ ಮ್ಯಾಡಿಗೆ ವ್ಯಾಕ್ಸ್ ಮಾಡಿಸ್ತಾ ಇದೀವಿ ಸ್ಪಿನ್ ಸಲೂನಲ್ಲಿ. ಅವ್ನಿಗೆ ಇಲ್ಬೇಕಂತ ಇಲ್ಲಿ ಮಾಡ್ಸೋಣ ಮಚ್ಚ, ಕಾಲು ಮಾಡ್ಸೋಣ ಮಚ್ಚ, ಕಾಲು. ಸರ್ ನನಗೆ ಏನು ವ್ಯಾಕ್ಸೇ ಬೇಡ, ಬೇಡ, ನನಗೆ ಬೇಕು. ನನಗೆ ಬೇಕಾದ್ರೆ ನೀನು ಕೊಡ್ಸ್ಕೊ. ಎದೆ ತಲೆ ನೋಡು, ಒಳ್ಳೆ ಅದೇನು ಹಂಗಿದೆ. ನಮ್ಮನ್ನ ಎದೆ ಮೇಲೆ ಕೊಡ್ಸಕ್ಕೆ ಹೇಳೋರಿಗೆ ನಮ್ದೆಲ್ಲ ಬೆಳೆಯಲ್ಲ. ನೋಡಿಲ್ಲ ಹೆಂಗಿದೆ ಎದೆ. ಸರ್ ಇವೆಲ್ಲ ಕೇವಲ ವಿಡಿಯೋಗೋಸ್ಕರ ನಾವು ಮಾತಾಡೋದಲ್ಲ, ನಮಗ್ ಗೊತ್ತಿಲ್ಲ. ಇವಾಗ ನನ್ಗೆ ಗೊತ್ತಿಲ್ಲ. ಕೈಯಲ್ಲಿ ಜಾಸ್ತಿ ಕೂದಲೇ ಕಾಲಲ್ಲಿ ಮಾಡಿಸ್ಕೊಂಡು ಮತ್ತೆ ಅದಕ್ಕೆ ಹೇಳ್ತಾ ಇರೋದು, ಕೈ ಬೇಡ ಕಾಲು ಮಾಡಿಸ್ಕೊ ಪ್ಲೀಸ್. ಕೈ ಬೇಡ ಕಾಲು ಮಾಡಿಸ್ಕೊ. ನೀನೇ ಮಾಡಿಸ್ಕೊ, ಲೇ ಮಚ್ಚ, ನೀನ್ ನನ್ನ ಮಾತು ಕೇಳು, ಕಾಲು ಮಾಡಿಸ್ಕೊ. ಆಯ್ತು, ಹೊಟ್ಟೆಗೆ ಮಾಡಿಸ್ಕೊ. ಇಲ್ಲಿ ಏನು ಮಾಡಿಸಲ್ಲ, ಹೊಟ್ಟೆಗೆ ಮಾಡಿಸ್ಕೊಂತೀನಿ. ಆಯ್ತು, ಹೊಟ್ಟೆಗೆ ಮಾಡಿಸ್ಕೊ. ತೋರಿಸು ಹೊಟ್ಟೆ ಎಷ್ಟಾಯ್ತು ಕೂದಲು. ಹಾಂ, ಹೊಟ್ಟೆಗೆ ಮಾಡಿಸ್. ಹೊಟ್ಟೆ ಬೇಡ, ಕೈಗೆ ಮಾಡಿಸ್ಕೊ. ಬೇಡ, ನಾನು ಒಪ್ಕೊಂಡ ಮೇಲೆ ಮುಗಿತು. ಕೈ ಹೊಟ್ಟೆ ಯಾರು ನೋಡ್ತಾರೆ? ಎಲ್ಲಾರು ನೋಡ್ತಾರೆ. ನಿಧಾನ ಮಾತಾಡೋ. ಹೊಟ್ಟೆ ನೋಡಲ್ವಾ? ಯಾರು ನೋಡ್ತಾರೆ? ಯಾರು ವಿಡಿಯೋ ಎಲ್ಲ ನೋಡ್ತಾರೆ. ಅವೆಲ್ಲ ಬೇಡ ಮಚ್ಚ, ಕೈಗೆ ಕಾಣಿಸ್ತೈತೆ.
ಒಂದು 2 ನಿಮಿಷ ಸಮಾಧಾನ ಹೋಗಿರು ಕಿಚ್ಚಾಡ್ಬೇಡ ಆಚೆ ಬೇರೆ ಕಸ್ಟಮರ್ಸ್ ನಾನು ಕಸ್ಟಮರ್ ನೈಟ್ ಸಮಾಧಾನ ಮಾಡ್ಕೊ 2 ನಿಮಿಷ ಆಗಲ್ಲ ಸರ್ ನಮ್ ಕೈಲಿ ಕೂದಲೆಲ್ಲ ತೆಗ್ಸ್ಕೊಂಡು ಕಮ್ಮಿ ಕೊಡ್ತೀನಿ ಕೊಡುವ ಕಂಪ್ನಿ ಕೊಡೋ ಬದಲು ನನ್ನ ಮಾತು ಕೇಳು ತೈ ನನ್ನ ಮಗನೇ ವಿಡಿಯೋ ಮಾಡ್ತಾ ಇದೀನಿ ಇವಾಗ ಕಾಲ್ ಮಾಡಿಸ್ಕೊಂಡ್ ಮಾತು ಕೇಳು ಕಾಲ್ ಮಾಡಿಸ್ಕೊ ಸಾಕು ನನ್ನ ಕೇಶ ತಲೆ ಬಿಟ್ರೆ ಬೇರೆ ಎಲ್ಲ ಜನ ಅವ್ರು ಲೇಡೀಸ್ ಜನ ಎಲ್ಲ ಮ್ಯಾಡಿ ಲಿಸ್ನಿಂಗ್ ಟು ಸುಜಿತ್ ಮಾಡಿ ಅಂತ ಹೇಳ್ತಾರೆ ಅದಕ್ಕೊಂದು ಟ್ರಯಲ್ ಎಪಿಸೋಡ್ ಇವಾಗ ಟ್ರಯಲ್ ಎಪಿಸೋಡ್ ಅಲ್ಲಿ ನೀನು ಬರೀ ಇದೊಂದು ನೀನ್ ಹೇಳಿ ನಾನು ಮಾಡ್ತೀನಿ ನಿಜವಾಗ್ಲೂ ನಾನು ಮಾಡ್ತೀನಿ ಮಚ್ಚ ಇವಾಗ ಒಂದು ಕರಿಯೋಣ ರೆಡಿ ಮಾಡಕ್ ಹೋಗ್ಬಾರ್ದು ಅವಳು ಕಿಪಿಗೆ ನಾನು ಹೆಂಗಿದ್ದೀನಿ ಗೊತ್ತಾ ಗೈಸ್ ನೋಡಿ ಶಾಕ್ ನೋಡ್ಬೇಡ ಬೇರೆ ಮಿರರ್ ನೋಡ್ಕೊಂತವ್ನಿ ಇದನ್ನ ಜನಗಳು ಬೇರೆ ತೋರಿಸ್ತಾ ಇದೀಯ ಜನಗಳು ಎಲ್ಲಿ ಇಡ್ಬೇಕು ಅವ್ರ ಕಣ್ಣ ಮಖ ನೋಡ್ಬೇಕಾ ನಿನ್ ಜಾಕೆಟ್ ಒಳಗಡೆ ಏನಿದೆ ಅಂತ ನೋಡ್ಬೇಕಾ ಗೈಸ್ ಇದು ಜಾಕೆಟ್ ಅಲ್ಲ ಇದೊಂಥರ ಇದ್ದಂಗೆ ನೈಟ್ ಸರಿ ಆಯ್ತು ಇವಾಗ ವ್ಯಾಕ್ಸ್ ಮಾಡಿಸ್ಕೊ ಬಿಡು ಆಯ್ತು ಸ್ನ್ಯಾಪ್ಚಾಟ್ ಬಿಡು ಗೈಸ್ ನೋಡಿ ಗೈಸ್ ಇಲ್ಲಾದ್ರೂ ಸ್ನ್ಯಾಪ್ಚಾಟ್ ಮಾತ್ರ ಬಿಡ್ತಾ ಇಲ್ಲ ಇವಾಗ ಬೇಗ ಕರಿ ಮಚ್ಚ ಟೈಮ್ ಆಯ್ತಲ್ಲ ಇನ್ನ ಜಿಮ್ಗೆ ಹೋಗ್ಬೇಕು ಕಲರ್ ಅದು ತಲೆಗೆ ಕತ್ತಿಗೆ ಇಲ್ಲೊಂದು ಎಕರೆ ಗೈಸ್ ಯಾರಾದ್ರೂ ಬೆಳೆ ಬೆಳಿಬೇಕು ಅಂದ್ರೆ ಇಲ್ಲಿ ಬಂದು ಬೆಳ್ಕೊಬಹುದು ಲೆಗ್ ವ್ಯಾಕ್ಸ್ ಮಾತು ಕೇಳು ನನಗೋಸ್ಕರ ನೀನು ಸುಮ್ಮನೆ ಲೆಗ್ ವ್ಯಾಕ್ಸ್ ಜಲ್ದಿ ಶುರು ಕರೋ ಲೇಟ್ ಹೋ ಜಾಯೇಗಾ ಮಚ್ಚ ಲೆಗ್ಸ್ ಇಲ್ಲಿ ಕೊಡು ಕೈ ಲೆಗ್ಸ್ ಕೊಡು ಬೇಗ ಮಚ್ಚ ಕಾಲ್ಗೆಲ್ಲ ಬೇಡ ಮಚ್ಚ ಪ್ಲೀಸ್ ಕೊಡು ಬೇಗ ಕೊಡು ಬೇಗ ಮಚ್ಚ ನೋಡ್ತಾರ ಟೈಮ್ ಆಯ್ತು ನೋಡ್ತಾರ ಆಯ್ತು ಅದಕ್ಕೆ ಮಚ್ಚ ಪ್ಲೀಸ್ ಟೈಮ್ ಮಂಡಿ ಅಷ್ಟೇ ಇಲ್ಲ ಮಚ್ಚ ನನ್ನ ಮಾತು ಕೇಳು ಒಂದ್ ಮಾಡ್ಸ ಆಮೇಲೆ ನೋಡೋಣ ಬೇಗ ನಾನು ಹಾಕ್ಸ್ಕೊಂತೀನಿ ಬರ ಮಾಡಿಸ್ಕೊ ಅವಾಗಿಂದ ಹೇಳ್ತಾರೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಜಲ್ದಿ ಶುರು ಮಲ್ಗದಂದ್ರೆ ಸ್ವಲ್ಪ ಫುಲ್ ಬೈ ಅಯ್ಯೋ ಕಲರ್ ಆಗ್ತಾ ಇದೆ ಕಲರ್ ಆಗತ್ತೆ ಕಾಣಾಕ್ತಿರೋದು ಸಾರ್ ಬಿಟ್ಬಿಡಿ ಸರ್ ನನ್ನ ಮಕ್ಕಳು ಇನ್ನೊಂದ್ ಸ್ವಲ್ಪ ಕಿಡಿಕಂತ ಬರೋ ಕಲರ್ ತಲೆಗೆ ಅದು ಕ್ಲೀನಾಗಿ ಇರ್ತಾ ಇತ್ತು ಅದು ಇಲ್ಲ ಏನಾಗಲ್ಲ ಬಿಡ ತಲೆ ಏನಾಗಲ್ಲ ಪೌಡರ್ ಹಾಕ್ಸ್ತಾ ಇದೆ ಟೂ ಲೆಗ್ಸ್ ಒಂದ್ ಮಾಡಿಸ್ಬಿಟ್ಟು ಬಿಟ್ಬಿಡೋಣ ಏನಾಗಲ್ಲ ಬ್ಯಾಟ್ ತಗೊಂಡ್ಬಂದು ಮುಚ್ಚ ಕಿಚ್ಬೇಡ ನೀನ್ ಮಾಡಿಸ್ಕೊಳ್ಳಬೇಕು ಇದಿಲ್ಲ ಕನ್ಸೆಂಟ್ ಇಲ್ಲ
ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಿ. ಇನ್ನೇನು ಆರಾಮು. ಕಣ್ಣು ಮುಚ್ಕೋ ಮಚ್ಚ. ಮಚ್ಚ ಇವಾಗ ಹಿಂಗೆ ಗೊತ್ತಾ, ಏ ಕ್ಯಾಮ್ರಾಮನ್ ಕರೆಕ್ಟಾಗಿ ಫೋಕಸ್ ಮಾಡು ಫುಲ್ಲು. ಅಯ್ಯೋ ಅಯ್ಯೋ ಮಚ್ಚ ನೋಡ್ದ ಹುಡುಗಿರಿಗೆ ಎಷ್ಟು ಕಷ್ಟ ಇರುತ್ತೆ. ಆ ಕಡೆ ಆ ಕಡೆ आप कर लो, टेंशन मत लो, तू करते रहो, कुछ भी टेंशन मत कर लो. काल अगले बच्चा 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 ಫುಲ್ ಬಾಡಿ ಮಾಡ್ಕೊಂಡು ಓ ನಕ್ಕನ್ ಸೆಕ್ಸಿಯಾಗಿ ಕಾಣಿಸ್ತಾ ಇದೆ ಮಚ್ಚ. ಮಂಡಿ ಮಂಡಿ ಮಾಡ್ತಾವೆ. ಟೆನ್ಷನ್ ಮೊದಲು ತು कहते रहो, जल्दी जल्दी कर दो. बेंड मारो. ಯಾರೋ ಜೋರ ಕೇಳಿಸ್ತಾ ಮಾಡ್ತಾರ ಅನ್ಕೋಬೇಕು. ಮಾಡ್ತಾನೆ ಇರೋದು बस उतना ही. ಇನ್ನೊಂದು ಕಾರ ಐತೆ. ಓ ನಕ್ಕನ್ ಸೆಕ್ಸಿ ಲೆಗ್ಸ್ ಗೈಸ್. ಓ ಸೆಕ್ಸಿ. ಮುಂಚ ಹುಡುಗಿರು ಪ್ರತಿ ವಾರ ಮಾಡಿಸ್ಕೊಂತಾರ ಮುಂಚ. ನೀನೇನು ಹಿಂಗಂತ ಇದೆಯಾ? ಕೊಡ್ತಾಳೆ ನೋಡಿ ಗ್ಯಾಪ್ ಕಿವಿ ಮೇಲೆ ಮತ್ತೆ ಇದು ಮಾಡಿಸ್ಕೊಂಡಿದ್ದೆ. मैं एक बार निकाल सकते हैं. ಈ ಎಕ್ಸ್ಟ್ರಾ ಬೋನಸ್ ಬೆಲ್ಲ ಬೇಡ, ಫೆಸಿಲಿಟೀಸ್ ಇವಾಗ ಬೇಡ. ये सब feel ಆಗ್ತಿತ್ತು ಸ್ವಲ್ಪ. ಅಣ್ಣಂಗೆ ನೋಡಿ ಗೈಸ್ ಯಾವ ಥರ ಟ್ರೀಟ್ಮೆಂಟ್. ಚಿನ್ನ ನೋವಾಗ್ತಿದ್ಯಾ ಬಂಗಾರಿ? ನಂದು ನೆಕ್ಸ್ಟ್ ಏನು ಮಾಡಿ ನೆಕ್ಸ್ಟ್ ನಂದು ಏನು ನಿಮಗೆ ಏನು ಹಿಂದೆ ಹಿಂದೆ ಏನು ಬಿಟ್ಬಿಡೋದ? ಪ್ರೊಫೆಷನಲ್ ಜೊತೆ ಎಲ್ಲ ಉಲ್ಟಾ ಮಲಗಿಸ್ತಾರೆ ಇರೋ. ಸೂಪರ್. ಇವರಾದ್ರೂ ಪ್ರೊಫೆಷನ್ಸ್. ನಾನು ನಮ್ಮ ಮನೆ ಕೆಳಗಡೆ ಕರ್ಕೊಂಡು ಬರ್ತೀನಿ, ಒಂದೊಂದು ಕೂದಲಿದ್ದು ಕೇಳಿಸ್ತೀನಿ. ಹ್ಯಾಂಡ್ ಪಿಕಿಂಗ್, ನೋ ವ್ಯಾಕ್ಸಿನ್. ವಾವ್ ಕಿತ್ತು तू कर लो टेंशन मत ले. ಬಾಡಿ ಮತ್ತೆ ಅಲ್ಲಾಡ್ಸು, ಕಾಲ ಅಲ್ಲಾಡ್ಸ್ಬೇಡ. ಓವರ್ ಆಕ್ಟಿಂಗ್ कर रहे हैं. ಅವಳಿಗೆ ಭಯ ಎಲ್ಲಿ ಹೊತ್ತು ಬಿಡ್ತಾನೆ. ಕಂಟ್ರೋಲ್ बेंड करके रखिए. ಏನೋ ಮಚ್ಚ ಕೇಶರಾಶಿ ಯಪ್ಪ ಗೋರಿಲಾಗೆ ಬೋಡಿಸ್ದಾಗೆ ನಂದೇ ಗೋರಿಲ್ಲ ಅಂದ್ರೆ
ಟ್ರೀಟ್ಮೆಂಟ್ ಮಾಡಿದ್ದು ಗೆಟ್ ರೆಡಿ ವಿತ್ ಬಿ. ಮ್ಯಾಡಿಗೆ ಇಲ್ಲಿ ಬೆಳಿಬೇಕಾಗಿರೋದು ಅಲ್ಲಿ ಬೆಳ್ಬಿಟ್ಟೈತೆ. ಕೋಪದಲ್ಲಿ ಏನು ಮಾತಾಡ್ತಾವನೆ ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ ಗೈಸ್. ಕಾಸು ಕೊಟ್ಟು ಟಾರ್ಚರ್ ಮಾಡ್ಕೊಂಡು ಯಪ್ಪ ನಗು ಬರೋಣ ಆಯ್ತಲ್ಲ, ಹೊಟ್ಟೆ ನೋಡ್ತಿತ್ತು. ಸಾಕು. ಈ ಥರ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ನಕ್ಕಿ ಗೈಸ್, ನಿಜವಾಗ್ಲು ನೋಡಿ. ಗೆಟ್ ರೆಡಿ ವಿತ್ ಸುಚಿತ್ ವಿತ್ ನಮ್ಮ ಮನೆ ಹುಡುಗ. ಅವ್ನಿಗೇನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ಕಾಲ್ ಟ್ವಿಸ್ಟ್ ಮಾಡು. ಓಹೋ ಏನು ಗುರು ಸೆಕ್ಸಿ ಲೆಗ್ಸು, ಸೆಕ್ಸಿ ಲೆಗ್ಸು ಮಚ್ಚ. ಟ್ರಿಪ್ಪಿಗೆ ಯಾರನ್ನ ರೆಡಿ ಆಗ್ತಾ ಇರೋದಿದಲ್ಲ. ಅಯ್ಯೋ ದೇವ್ರೆ ಗೈಸ್, ಇವಾಗ ನೋಡ್ಕೊಳ್ಳಿ ಅಣ್ಣಂದು ಟ್ರೀಟ್ಮೆಂಟ್ ರೆಡಿ. 3, 2, 1 ಹಾಂ ಮೇಕ್ ಬಾರ್. ಇದು ಟ್ರೈಲರು ಗೈಸ್. ಇವಾಗ ಹೇಳಿ, ಮ್ಯಾಡಿ ಲಿಸ್ನಿಂಗ್ ಟು ಸುಜಿತ್ ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ ಅಂತ ನೀವು ಡಿಸೈಡ್ ಮಾಡಿ ಹೇಳಿ ನನಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ನೋಡ್ಕೊ ಚಾ ಏನ್ ಸೆಕ್ಸಿ. ನಿಜ ನೋಡಿದ್ರೆ ಮತ್ತೆ ನಿಮ್ಮ ಅಮ್ಮ ನೋಡಿದ್ರೆ ಏನಂತಾರೆ, ಹೋಗಾಚ್. ಓಕೆ ಸಾರಿ. ಓಕೆ ಗೈಸ್, ಫೈನಲಿ ಗೆಟ್ ರೆಡಿ ವಿತ್ ಮೀ. ಮ್ಯಾಡಿಗೆ ಮಾಡ್ಸಕ್ಕೆ ಹೋಗಿ ನಾನು ಮಾಡಿಸ್ಕೊಂಡೆ. ಹೇಗಿದೆ? ಇಷ್ಟೊತ್ತೇನು ವ್ಯಾಕ್ಸಿಂಗ್ ಸೆಷನ್ ನಡೀತು, ಅದೆಲ್ಲ ನಾನು ಫುಲ್ ಕನ್ಸೆಂಟ್ ಇಂದ ನಾನೇ ಕರ್ಕೊಂಡ್ ಬಂದಿದ್ದು ಸ್ಪಿನ್ ಸಲೂನ್ಗೆ. ಆಮೇಲೆ ಆ ಪೇನ್ ಎಲ್ಲ ನಾನು ಆಕ್ಟಿಂಗ್ ಮಾಡಿದ್ನಲ್ಲ, ಅದೆಲ್ಲ ಏನೂ ಆಗಿಲ್ಲ. ಪೇನ್ ಅಂದ್ರೆ ಹಾಗೇ ಇಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಸ್ಪಿನ್ನು ಅವರು. ಸೂಪರ್, ಒಂದು ಚೂರು ಕೂಡ ಪೇನ್ ಆಗಿಲ್ಲ. ಸುಮ್ಮನೆ ವಿಡಿಯೋಗೋಸ್ಕರ ಆಕ್ಟಿಂಗ್ ಮಾಡಿದೆ ನಾನು. ಇನ್ನೇನ್ ಬೇಕಾ? ನಮ್ಮ ಅಚ್ಚನ ಚಾನಲ್ಗೆ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ ಅಂದ್ರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಹೇಳ್ತಾ ಇದೀನಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇವಾಗ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಇವ್ರು ಫೋರ್ಸ್ ಮಾಡ್ತಾ ಇತ್ರ ಹೇಳ್ಬೇಕಂತ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.